ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಅವಹೇಳನಕಾರಿಯಾಗಿ ಕೆಲವು ಪೋಸ್ಟರ್ಗಳನ್ನ ಮಾಡಿದ್ಮೇಲೆ ಅಲ್ಲಿ ವೆಂಡರು ಒಬ್ಬರಿದ್ದಾರೆ ಡ್ರೈ ಫ್ರೂಟ್ಸ್ ಮಾಡೋರು ಅವರಲ್ಲಿ ಸುಮಾರು ಅಲ್ಲೇ ಒಂದು 15-20 ಜನ ಮುಸ್ಲಿಂ ಹುಡುಗರು ಕೆಲಸ ಮಾಡಿದ್ರು. ಇದರ ಮೇಲೆ ಪ್ರಚೋದನಕಾರಿ ಆದ್ಮೇಲೆ ತಕ್ಷಣವೇ ಪೊಲೀಸರು ಇಂಟರ್ಫಿಯರ್ ಮಾಡಿ ಇಲ್ಲಿ ಗಲಾಟೆ ಆಗುತ್ತೆ ಅಂತೇಳಿ ಸುಯೋಮೋಟೋವನ್ನು ಕೇಸ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಜೆಸಿಗೆ ಪ್ರೊಡ್ಯೂಸ್ ಮಾಡಿ ಜೆಸಿಲಿ ಕೊಟ್ಟಿದ್ದಾರೆ ಇಮಿಡಿಯೇಟ್ ಕೇಸ್ ಮಾಡಿ. ಮತ್ತು ಅಲ್ಲಿ ಇದ್ದಂಥ ಉದಯಗಿರಿನಲ್ಲಿ ಜನ ಎಲ್ಲ ಇದು ಮಾಡಿಬಿಟ್ಟು ಇವನು ಈ ಥರ ಅವಹೇಳನಕಾರಿ ಮಾಡಿದ್ದಾನೆ, ನಮ್ಮ ಕೈ ಕೊಡಿ, ಎಲ್ಲಿ ಪೊಲೀಸ್ ಸ್ಟೇಷನ್ ಇಟ್ಕೊಂಡಿದ್ರೆ ನಮ್ಮ ಕೈ ಕೊಡಿ, ಬಿಟ್ಬಿಟ್ಟು ಬಿಟ್ಬಿಡ್ತಾರೆ ಅವ್ರಿಗೆ, ಅವ್ನು ಪಾಠ ಕಲಿಸ್ತೀವಿ ಅಂತೇಳಿ ಅಲ್ಲಿ ಸ್ವಲ್ಪ ಗಲಾಟೆ ಮಾಡೋಕ್ಕೆ ಹೋಗಿದ್ದಾರೆ. ಸುಯೋಮೋಟೋ ಅಲ್ಲಿ ಕೇಸ್ ಮಾಡಿ ಅರೆಸ್ಟ್ ಮಾಡಿ ಜೆಸಿಗೆ ಪ್ರೊಡ್ಯೂಸ್ ಮಾಡಿದ್ರಿಂದ ಅದನ್ನೆಲ್ಲ ಹೇಳಿ ಅವರೆಲ್ಲ ಸ್ವಲ್ಪ ಕಲ್ಲು ತೂರಾಟ ನಡೆದಿದೆ. ಆಮೇಲೆಲ್ಲ ಸಿಚುವೇಶನ್ ಇಸ್ ಅಂಡ್ ಕಂಟ್ರೋಲ್. ಅವರೆಲ್ಲ ಜನರಿಗೆ ಏನು ನಮ್ಮ ಮನವಿ ಮಾಡೋದಂತ ಯಾರ್ಯಾರು ಪ್ರಚೋದನಕಾರಿಯಾಗಿ ಕೆಲಸ ಮಾಡಿದ್ದಾರೆ ಅವ್ರ ಮೇಲೆ ಈಗ ಆಲ್ರೆಡಿ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಜೆಸಿ ಪ್ರೊಡ್ಯೂಸ್ ಮಾಡಿದ್ವಿ, ಜೆಸಿಲಿದ್ದಾರೆ, ಎಲ್ಲ ಪೀಸ್ ಮೇಂಟೈನ್ ಮಾಡಬೇಕು, ಕ್ರಮ ತಗೋತಾರೆ. ಸರ್, ಅದು ಮುಸ್ಲಿಂ ಬಾಯಿಗಳು ಅಂತ ಇದ್ದು ಅಲ್ಲಿ ಯಾಕೆ ಕರ್ಕೊಂಡು ಹೋಗ್ಬೇಕು ಸರ್? ಅಧಿಕಾರಿಗಳು ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಯಾರಿಗೆ? ರಾಜನ್ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾವ ಜನ? ಕೇನ್ ರಾಜನ್ ಅವರು ಅಧಿಕಾರಿಗಳು ಸರ್ಕಾರದ ಹೆಸರು ಕೆಡಿಸ್ತಾ ಇದ್ದಾರೆ. ಅರೆಸ್ಟ್ ಮಾಡಿದ್ಮೇಲೆ ಆ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಹೋಗಿದ್ರು? ಅದು ಪರಿಸ್ಥಿತಿ ಜೆಸಿ ಕೊಟ್ಟಿದಾರಲ್ಲ, ಇಮಿಡಿಯೇಟ್ಲಿ ಪೊಲೀಸ್ have taken action. Immediately they swung into action. ಶಿವಮೊಗ್ಗ ಕೇಸ್ ತಗೊಂಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ, ಜೆಸಿ ಕೊಟ್ಟಿದ್ದಾರೆ, ಜೆಸಿಲಿದ್ದಾರೆ, ಅದೆಲ್ಲ ಪೀಸ್ನ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿರೋ ಜನ ಪೀಸ್ ಮೇಂಟೈನ್. ಅವ್ರ ಉದ್ದೇಶ ಏನು, ಅವ್ನು ನಮ್ಮ ಕೈ ಕೊಡಿ, ಈ ಥರ ಅವಹೇಳನ ಮಾಡಿದ್ರೆ ಅನ್ನೋದು. ಆಲ್ರೆಡಿ ಆಕ್ಷನ್ ಈಸ್ ಬೀಂಗ್ ಟೇಕನ್. ಆಲ್ ದೋಸ್ ಪೀಪಲ್ ಐ ಅಪೀಲ್ ಅಂಡ್ ರಿಕ್ವೆಸ್ಟ್ ಆಲ್ ಆಫ್ ದೆಮ್ ಟು ಮೇಂಟೈನ್ ಪೀಸ್. ಕಾನೂನು ಪ್ರಕಾರ ಯಾರು ಇದಕ್ಕೆ ಇದು ಮಾಡ್ತಾರೆ, ಪ್ರಚೋದನೆ ಮಾಡ್ತಾರೆ, ಕ್ರಮ ಜರುಗಿಸಿದ್ದಾರೆ. ಅದನ್ನ ಕ್ರಮ ಆದ ನಂತರದಲ್ಲೂ ಕೂಡ ಕಾನೂನನ್ನ ಕೈಗೆತ್ತಿಕೊಳ್ಳುವ ಕೆಲಸ ಆಯ್ತಾ ಹಾಗಾದ್ರೆ? ಇಲ್ಲಿ ಆದ ನಂತರ ಆಗ್ಲಿಲ್ಲ ಅವ್ರಿಗೆ. ಅವ್ರೇನು ಅಲ್ಲಿ ಎಮೋಷನಲ್ ಅಲ್ವಾ, ಎಮೋಷನಲ್ ಔಟ್ ಬಸ್ಟ್, ಇವ್ರು ಈ ತರ ಮಾಡ್ದ, ಇಲ್ಲಿರ್ಬೋದು, ಅವ್ನ ಅರೆಸ್ಟ್ ಆಗಿಲ್ವೇನೋ ಅಂತ. ಆಮೇಲೆ ಅರೆಸ್ಟ್ ಆಗಿ ಜೆಸಿಗೆ ಆದ್ಮೇಲೆ ಥಿಂಗ್ಸ್ ಹಾವ್ ಸೆಟಲ್, ಲಾ ಇಸ್ ಮೈಂಟೈನ್, ಸಿಚುವೇಶನ್ ಇಸ್ ವೆಲ್ ಕಂಟ್ರೋಲ್. ಅವರೆಲ್ಲ ಅಪೀಲ್ ಮಾಡೋದೆಲ್ಲ ಕಾಮ್ ಆಗಿರಿ, ಲಾ ಅಂಡ್ ಆರ್ಡರ್ ಪೀಸ್ನ ಮೇಂಟೈನ್ ಮಾಡಿ. ವಿರೋಧ ಪಕ್ಷದ ನಾಯಕರು ಕೂಡ ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಅವರು ಮಾತು ಹೇಳಿದ್ದಾರೆ, ಹಿಂದೂಗಳಿಗೆ ಆತಂಕ ಇದೆ ಮೈಸೂರಲ್ಲಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಮೈಸೂರು ಈಸ್ ಎ ಕಲ್ಚರಲ್ ಸಿಟಿ. ಆ ಥರದ ಪ್ರಶ್ನೆ ಬರೋದೇ ಇಲ್ಲ. ಎಲ್ಲ ಅಣ್ಣ ತಂದಿರ್ತಾರೆ, ಬದುಕುವಂಥ ಊರು ಅದು. ಯಾವುದೋ ಒಂದು ಸ್ಟ್ರೇ ಘಟನೆ, ಅದನ್ನು ಖಂಡಿಸ್ತೀವಿ ನಾವು. ಯಾರೇ ಮಾಡಿದ್ರು ವಿಲ್ ನಾಟ್ ಅಲೋ ದಿಸ್ ಟು ಹ್ಯಾಪನ್. ವಿಲ್ ಕಂಡೆಮ್. ಘಟನೆ ರೀತಿಯಲ್ಲಿ ಈ ಘಟನೆ ನಡೆದಿದೆ. ಇಲ್ಲ, ಆ ಥರದಕ್ಕೆಲ್ಲ ಘಟನೆ ಅದಕ್ಕೆಲ್ಲ ಆಗೋದೆಲ್ಲ, ಅದಕ್ಕೆಲ್ಲ ಬಣ್ಣಗಿನ್ನ ಹಚ್ಚೋದು ಬೇಡ. ಇಟ್ಸ್ ಎನ್ ಇನ್ಸಿಡೆಂಟ್, ಪ್ರೊವೊಕೇಟಿವ್, ಆಕ್ಷನ್ ಇಸ್ ಬಿಂಗ್ ಟೇಕನ್, ಪೀಸ್ ಇಸ್ ಮೈಂಟೈನ್. ಸೊ ಅದನ್ನ ಹೆಚ್ಚಿಕ್ಕೆ ಅದಕ್ಕೆ ತುಪ್ಪ ಸುರಿಸೋದು ಬೇಡ. ಅಲ್ಲ ಸರ್, ಈಗ ಅದು ಅಧಿಕಾರಿಗಳ ತಪ್ಪು ಅಲ್ವಾ ಸರ್ ಆ ತರ ಮಾಡಿದ್ದು ಅಂತ ಸರ್? ಇಲ್ಲ, ಇಮಿಡಿಯೇಟ್ ಕ್ರಮ ತಗೊಂಡಿದಾರಲ್ವಾ, ಇಮಿಡಿಯೇಟ್ ಸ್ಟೇಷನ್ ಬೇಕಿತ್ತು ಅನ್ನೋದು ಸರ್. ನೋ, ದಟ್ ಇಸ್ ನಾಟ್ ದಿ ಕ್ವಶನ್. ಈಸ್ ಬಿಂಗ್ ಅರೆಸ್ಟೆಡ್, ಪ್ರೊಡ್ಯೂಸ್ ಜೆಸಿಗೆ ಹಾಕಿದ್ದಾರೆ, ಜೆಸಿನಿದ್ದಾನೆ. ಆದ್ಮೇಲೆ ಕ್ರಮ ತಗೊಂಡ್ಮೇಲೆ ಇಲ್ಲಿ ಇಡ್ಬೇಕು, ಅಲ್ಲಿ ಪ್ರಶ್ನೆ ಏನ್ ಮೇಲಿದೆ? ಕ್ರಮ ಇಮಿಡಿಯೇಟ್ ಕ್ರಮ ತಗೊಂಡಿದಾರಲ್ವಾ. ಜಿಲ್ಲೆಯಲ್ಲಿ ಬೇರೆ ಕುಂಭಮೇಳ ಬೇರೆ ನಡೀತಾ ಇದೆ, ಇಂಥ ಸಂದರ್ಭದಲ್ಲಿ ಜನಗಳು ಬರ್ತಾರೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಪೀಸ್ ಆಗಿರ್ಬೇಕು. ಕುಂಭಮೇಳಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇದೊಂದು ಸ್ಟ್ರೇ ಇನ್ಸಿಡೆಂಟ್. ಅದಕ್ಕೆ ಬೇರೆ ಬಣ್ಣ ಕಟ್ಟೋದು ಅಥವಾ ಕತೆ ಕಟ್ಟೋ ಅಗತ್ಯ ಇಲ್ಲ. ವಿ ವಿಲ್ ಹ್ಯಾಂಡಲ್ ಇಟ್ ಐರನ್ ಹ್ಯಾಂಡ್. ಸರ್, ಈಗ ನಿಮ್ ಕ್ಷೇತ್ರದಲ್ಲೇ ನಡೀತಾರಂತ ಕುಂಭಮೇಳ, ತಾವೆಲ್ಲ ಒಂದ್ ಕಡೆ ನಿರಾಸಕ್ತಿ ಹೊಂದಿದ್ದೀರಾ ಅಂತಾರ ಕುಂಭಮೇಳದಿಂದ? ನಿರಾಸಕ್ತಿ ಇವತ್ತು ಇಲ್ವಲ್ಲ, ಯಾರು ಹೇಳಿದ್ರು ನಿರಾಸಕ್ತಿ ನನಗೆ ಅಂತ? ನಾವು ಸಂವಿಧಾನದ ನಿರ್ದೇಶನದ ತತ್ವದ ಪ್ರಕಾರ ಕೆಲಸ ಮಾಡೋರು. ಸರ್ಕಾರನೇ 6 ಕೋಟಿ ಕೊಟ್ಟಿದ್ದಾರೆ. ನಾನೇ ಮೀಟಿಂಗ್ ಮಾಡಿ ಬಂದಿದ್ದೀನಿ. ಧಾರ್ಮಿಕ ಆಚಾರ ವಿಚಾರ ಮುಕ್ತ ಅವಕಾಶ ಇದೆ. ಜನ ಅವರು ಸ್ವತಂತ್ರ ಇದ್ದಾರೆ ಅವರ ಧಾರ್ಮಿಕ ಆಚಾರ ವಿಚಾರ ಮಾಡಲಿಕ್ಕೆ. ನಾನೇ ನಿಂತು ಮೀಟಿಂಗ್ ಮಾಡಿ ಸರ್ಕಾರದಿಂದ ದುಡ್ಡು ಕೊಡಿಸೋ ಅಗತ್ಯ ಇರತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳು ಒದಗಿಸ್ಮೇಲೆ ವೆರ್ ಇಸ್ ದಿ ಕ್ವಶನ್ ಆಫ್ ನಿರಾಸಕ್ತಿ? ನಾಳೆ ಕನ್ಕ್ಲೂಡಿಂಗ್ ಸೆಷನ್ ಹೋಗ್ತಾ ಇದೆ. ಸರ್, ಈಗ ನೀವು ರಾಮಾಯಣದ ಬಗ್ಗೆ ವ್ಯಾಖ್ಯಾನ ಮಾಡಿದ್ರೆ ಅದು ವಿರೋಧ ಪಕ್ಷಗಳು ಬೇರೆ ಬೇರೆ ತರ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಸರ್. ಯಾರು ಹೆಂಗ್ ಬೇಕಾದ್ರೂ ಮಾಡ್ಕೋದು. ವಾಲ್ಮೀಕಿ ಕ್ರಿಯೇಟೆಡ್ ರಾಮಾಯಣ ಅಲ್ಲ. ಯು ರೀಡ್ ವಾಟ್ ಇಸ್ ದಿ ಇಂಡಿವಿಜುವಲ್ ಕ್ಯಾರೆಕ್ಟರ್ ಅಂಡ್ ಅನಲೈಸ್. ಇಫ್ ಯು ರೀಡ್ ಪ್ರಾಪರ್ಲಿ ರಾಮಾಯಣನ ವಾಲ್ಮೀಕಿ ಯಾವ ತರ ಕ್ರಿಯೇಟ್ ಮಾಡಿದ್ವಿ ಕ್ಯಾರೆಕ್ಟರ್ಗಳನ್ನ, ಅದು ಹೆಂಗಿತ್ತು,
ಅದನ್ನ ನೀವು ಓದ್ಬಿಟ್ಟು ಅನಾಲಿಸಿಸ್ ಮಾಡಿದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್. ಇನ್ನೊಂದು ಸರ್, ಸಮಾಜ ಶಾಸಕರ ಮಗ ಸಂಗಮೇಶ್ ಅವರ ಮಗ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ಮಾತಾಡಿದ್ರು. ಅದು ಗೊತ್ತಿಲ್ಲ ನನಗೆ, ಐ ಡೋಂಟ್ ನೋ. ಇನ್ನೊಂದು ಸರ್, ನಿಮ್ಮ ಇಲಾಖೆಯಲ್ಲಿ ಅದು ಅಡ್ವರ್ಟೈಸ್ಮೆಂಟ್ ಗೆ 1 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಅನ್ನೋದೊಂದು ವಿಷಯ. ಯಾವ ಅಡ್ವರ್ಟೈಸ್? ಇಲ್ಲಿ ನಿಮ್ಮ ಇಲಾಖೆಯಲ್ಲಿ ಸಾಕ್ಷಿ ಚಿತ್ರ ತಯಾರು ಮಾಡಕ್ಕೆ ಇದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸರ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ ಇರ್ತೀವಲ್ಲ, ನಿಮ್ಗೆಲ್ಲರಿಗೂ ಕೊಡ್ತಾ ಇರ್ತೀವಿ. ಅಲ್ಲ, ನಮಗೆ ಕೊಟ್ಟಿದ್ದು ಅಲ್ಲ ಸರ್, ಸಾಕ್ಷಿ ಚಿತ್ರ ತಯಾರು ಮಾಡಕ್ಕೆ 1 ಕೋಟಿ ಖರ್ಚು ಮಾಡೋರು ಅನ್ನುವಂಥದ್ದು ಗೊತ್ತಿಲ್ಲ ನನಗೆ. ಆ ಥರದ್ದು ಏನು ಲೆಕ್ಕ ಇಲ್ಲದೆ ಹೆಂಗೆಂಗ ಮಾಡಲ್ಲ. ಹಾಂ ಸರ್, ವಿ ಡೋಂಟ್ ಡೂ ಲೈಕ್ ದಟ್. ಸರ್, ಇವತ್ತು ಇದಕ್ಕೆ ಉಪಮುಖ್ಯಮಂತ್ರಿಗಳು ಹೋಗ್ತಾ ಇದಾರೆ ಸರ್ ತಮ್ಮ ಕ್ಷೇತ್ರಕ್ಕೆ. ತಾವೇನಾರು ಹೋಗ್ತೀರಾ ಸರ್ ಜೊತೆಗೆ? ಗಂಗಾರತಿ ತಾವೇನು ಹೋಗ್ತಾರೆ? ನಾಳೆ ಹೋಗ್ತೀನಿ. ಇವತ್ತು ರಾಮಲಿಂಗಾರೆಡ್ಡಿ 6 ಗಂಟೆಗೆ ಹೋಗ್ತಾರೆ, ಉಪಮುಖ್ಯಗಳು 9:30 ಹೋಗ್ತಾರೆ. ನಾಳೆ ನಾನು ಎತ್ತಿದ್ರು ನಾಳೆ ಸಂಜೆ ಹೋಗ್ತೀವಿ. ಅದು ಕನ್ಕ್ಲೂಡಿಂಗ್ ಸೆಷನ್ ನಾಳೆ. ಉಳಿದ ಜಿಲ್ಲಾಡಳಿತ ಫುಲ್ ಜವಾಬ್ದಾರಿ ಕೊಟ್ಟು ಅಲ್ಲೇ ಇದ್ದಾರೆ. DC, AC, SP ಎಲ್ಲ ಇದ್ದಾರೆ. ಫ್ರೀಯಾಗಿ ಸ್ವತಂತ್ರವಾಗಿ ಧಾರ್ಮಿಕ ಆಚಾರ ವಿಚಾರಕ್ಕೆ ಸಂವಿಧಾನದಲ್ಲಿ ಮುಕ್ತವಾದ ಅವಕಾಶ ಇದೆ. ಅವ್ರ ವೈಚಾರಿಕತೆ ಮತ್ತು ವೈಜ್ಞಾನಿಕತೆಗಳಲ್ಲಿ ಆಚರಣೆ ನಡೀಲಿ ಅನ್ನೋದು ನನ್ನ ಶುಭ ಕೋರಿಕೆ. ನಿಮ್ಮ ಸ್ನೇಹಿತರಿಗೆ ಎಲ್ಲ ದೆಹಲಿಗೆ ಹೋಗ್ತಾ ಇದ್ದಾರೆ, ನೀವೇನಾರು ಹೋಗ್ತಾ ಇದ್ರೆ? ಯಾರು? ರಾಜನವರು ಹೋಗ್ತಾ ಇದ್ದಾರೆ, ಆಲ್ರೆಡಿ ಇದರಲ್ಲಿ. ಯಾವ್ಯಾವ ಉದ್ದೇಶಕ್ಕೋಗಿದ್ದಾರೆ ನನಗೆ ಗೊತ್ತಿಲ್ಲ. ನಿಮ್ಗೆಲ್ಲ ಹೇಳಿದಾರೋ? ಇಲಾಖೆ ಕೆಲಸ ಕಾರ್ಯ ಏನಿಲ್ವಾ ಡೆಲ್ಲಿಲಿ? ನನಗೂ ಇತ್ತು. 8ನೇ ತಾರೀಕು ಹೋಗ್ಬೇಕಾಯ್ತು, 7-8ಕ್ಕೆ. ನಮ್ಮ PM ಅಜಯ್ ಅಂತ ಒಂದು ನ್ಯಾಷನಲ್ ಕೌನ್ಸಿಲ್ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ನಮ್ಮ ಬೀರಾಚೆ ಸಾಹೇಬ್ರದ್ದು ಮಿಸಸ್ ಅವ್ರು ತಿರೋದ್ಮೇಲೆ ನಾನು ನಮ್ಮ ಅಧಿಕಾರಿ ಕಳಿಸ್ಬಿಟ್ಟು ನಾನು ಹೋಗಲಿಲ್ಲ. ನಾನು ಹೋಗ್ಬೇಕು 7th and 8th. ಈಗೇನಾರು ಹೋಗೋ ಪ್ಲಾನ್ ಇದೆ ಸರ್ ಮುಂದೆ? ಈಗ ಇಲಾಖೆ ವಿಷಯ ಬಂದಾಗ ಹೋಗ್ಬೇಕಲ್ಲ. ಹೈಕಮಾಂಡ್ ಏನ್ ಭೇಟಿ ಏನಿಲ್ಲ, ಆ ಥರದ್ದೇನಿಲ್ಲ. ಆ ಥರ ಉದ್ದೇಶ ಇಟ್ಕೊಂಡು ಈ ಸಂದರ್ಭದಲ್ಲಿ ಇಲಾಖೆ ಕಾರ್ಯಕ್ರಮ ಆಗುತ್ತೆ 1-2 ದಿನದಲ್ಲಿ ಹೋಗುವಂಥದ್ದು. ಯಾಕಂದ್ರೆ ಅವರೆಲ್ಲ ಇಲಾಖೆ ಕೆಲಸ ಯಾವಾಗ ಆಗಬೇಕು ಅಂತ ಅನಿಸ್ತದೆ ಅವಾಗ ಹೋಗಿ ಬರ್ತಾರೆ. ಯಾಕಂದ್ರೆ ಅವರೆಲ್ಲ ಇಲಾಖೆ ಕಾರ್ಯಕ್ರಮದ ಮೇಲೆ ಹೋಗಿದ್ದಾರೆ, ಜೊತೆಗೆ ಪರ್ಸನಲ್ ಆಗಿ ಮಾತಾಡ ಬರ್ತೀವಿ ಅಂತ ಹೇಳಿದ್ದಾರೆ. ನ್ಯಾಚುರಲಿ ಹೋದಾಗ ಓದೇ ಹೋಗ್ತಲ್ಲ, ಹೈಕಮಾಂಡ್ ಭೇಟಿ ಮಾಡ್ತಾರೆ, ಲೀಡರ್ ಮಾತಾಡ್ತಾರೆ. ಪ್ರೈಮರಿಲಿ ಡಿಪಾರ್ಟ್ಮೆಂಟಲ್ ವರ್ಕ್. ನಮ್ಮ ಸ್ಟೇಟ್ ಇಶ್ಯೂಗಳು ಪೆಂಡಿಂಗ್ ಇರ್ತವೆ ಅಲ್ಲಿ ಮಾತಾಡ್ಬೇಕಲ್ಲ. ನಾನು ಎಷ್ಟು ಸರ್ ಹೋಗ್ತಿದ್ದೆ, ನಾನು PWD ಮಿನಿಸ್ಟರ್ ಇದ್ದಾಗ, ಹೆಲ್ತ್ ಮಿನಿಸ್ಟರ್ ಇದ್ದಾಗ. ಈ ಸಲ ನಾವು ಫಸ್ಟ್ 3-4 ಸಲ ಹೋಗಿದ್ದು ಬಂದೆ. 7th 8th ಹೋಗ್ಬೇಕಾಗಿತ್ತು. ಡೆಲ್ಲಿಗೆ ಹೋದ ತಕ್ಷಣ ಬರೀ ರಾಜಕೀಯ ಮಾಡಕ್ಕೆ ಹೋಗ್ತಾರೆ. ಏನಿಲ್ಲ ಸರ್, ಅಂದ್ರೆ ಅವರೆಲ್ಲ ಬ್ರೇಕ್ಫಾಸ್ಟ್ ವೈ ಡು ಯು ಡ್ರಾ ಇನ್ಫರೆನ್ಸ್ ಲೈಕ್ ದಟ್ ಬೈ ಯುವರ್ ಸೆಲ್ಫ್? ಹೋಗ್ಲೇಬಾರ್ದ? ಯಾವಾಗ ಹೋದ್ರು ಕೇಳಿ, ನೀವು ಯಾವಾಗ ಹೋದ್ರು ಬರೀ ರಾಜಕೀಯನೇ ಮಾಡಿದ್ರೆ ನೀವ್ ಹೆಂಗೆ? ಈ ತರ ದೃಷ್ಟಿಕೋನ ಮಾಧ್ಯಮ ಐ ಡೋಂಟ್ ಥಿಂಕಿಂಗ್ ಬೈ ಅವರ್ ಮೀಡಿಯಾಸ್. ರಾಜಕೀಯ ವ್ಯಕ್ತಿಗಳು ರಾಜಕೀಯ ಪಕ್ಷ ಸಂಘಟನೆ ದೃಷ್ಟಿಯಿಂದ ಜಾತಿವಾರು ಸಮಾವೇಶಗಳ ಅಗತ್ಯ ಇದೆ, ಇದ್ರ ಬಗ್ಗೆ ನಾನು ಗಮನ ಸೆಳಿತೀನಿ ಹೈಕಮಾಂಡ್ಗೆ ಅಂತ. ಸಂಘಟನೆ ಮಾಡಬೇಡ ಅಂತ ಯಾರು ಹೇಳಿದ್ದಾರೆ? ಕಮ್ಮಿದಿವೆ ಸಂಘಟನೆ ನೋಡಿ, ಸಂಘಟನೆ ಮಾಡಿ ಅಂತ ಅಂಬೇಡ್ಕರ್ ಹೇಳಿದ್ದಾರೆ. 1924 ಅಲ್ಲಿ ಬಹಿಷ್ಕೃತರ ಹಿತಕಾರಣಿ ಅಂತ ಒಂದು 100 ದಿನದ ಹಿಂದೆ ಕೇಳಿಪ್ಪ, ಟೇಕ್ ದಿ ಹಿಸ್ಟ್ರಿ. 1924 ಬಹಿಷ್ಕೃತ ಹಿತಕಾರಣಿ ಅಂತ ರಚನೆ ಮಾಡಿದ್ರು. 100 ವರ್ಷ ಆಯ್ತು. ಅವ್ರ ಉದ್ದೇಶ ಏನಿದ್ರು, ಯಾರ್ಯಾರು ಅವಕಾಶದಿಂದ ವಂಚಿತರಾಗಿದ್ದಾರೆ, ಶೋಷಣೆಗೊಳಪಟ್ಟಿದ್ದಾರೆ, ಅನ್ಯಾಯಕ್ಕೊಳಿದ್ದಾರೆ, ಅವರೆಲ್ಲ ಸೇರಿ ಸಂಘಟನೆ ಆಗಿ ಶಿಕ್ಷಣ ಸಂಘಟನೆ ಹೋರಾಟ ಮಾಡಿ ಅಂತ ಅವತ್ತು ಕೊಟ್ಟಿದ್ದು ಮಂತ್ರನ. ಅದಕ್ಕೆ ವಿರುದ್ಧವಾಗಿ 1925 RSS ಹುಟ್ಟಿತು. ಈ ಹೋರಾಟಕ್ಕೆ ತಡೆ ಇಡ್ಬಿಟ್ಟು RSS 1925, ಬಹಿಷ್ಕೃತ 1924, 100 years ಆಯ್ತು. ಆದ್ರೆ 2025 ನಿಮ್ಗೆ ತೊಂದರೆ ಆಯ್ತಲ್ಲ ಸರ್? ಪಾಪ ಊಟಕ್ಕೆ ಸೇರ್ತೀವಿ ಅಂದ್ರೆ ಬಿಡ್ಲಿಲ್ಲ. ಇಲ್ಲಿರೋದು ಯಾಕೆ ಚರ್ಚೆ ಮಾಡ್ತೀರಿ? ಅಭಿವೃದ್ಧಿ ಬಗ್ಗೆ ದಯವಿಟ್ಟು ಹೇಳಿಪ್ಪ. ಅಭಿವೃದ್ಧಿ ಬಗ್ಗೆ ಜನಗಳ ಬಗ್ಗೆ ನಿಮ್ಮ ಸಮಾಜ ಫಂಕ್ಷನ್ ಬಗ್ಗೆ ಚರ್ಚೆ ಮಾಡಿ ಕೆಲ್ಸಕ್ಕೆ ಬಂದಿದ್ದು ಯಾಕೆ ಚರ್ಚೆ? ನಿಮ್ಮ ಸಮಾಜದ ಬಗ್ಗೆ ಕನ್ಸರ್ನ್ ನಮಗೆ. ಈ ತರದ ಮಾತುಗಳಿಂದ ರಾಜಕೀಯವಾಗಿ ನಿಮ್ಗೇನು ಲಾಭ ಸಿಕ್ಕಲ್ಲ. ನಡೀರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.